ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಯಾರ್ಯಾರಿಗೆ ಲಿಪ್ಪೆಲ್ಲ ಸ್ವಲ್ಪ ಈ ಥರ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಈ ಥರ ಯಾರ್ಯಾರ್ದು ಲಿಪ್ಪೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಅದಕ್ಕೊಂದು ಬೆಸ್ಟ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ನೋಡಿ, ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಸಕ್ಕರೆ ಇಷ್ಟನ್ನು ತಗೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಡೆಡ್ ಸ್ಕಿನ್ ಇರುತ್ತೆ ನೋಡಿ, ಹಿಂಗಂದರೆ ಸಿಪ್ಪೆ ಎಲ್ಲ ಬರ್ತಾ ಇರುತ್ತೆ, ಸಾಫ್ಟಾಗಿರಲ್ಲ ಲಿಪ್, ಹಂಗೆ ತುಂಬ ಒಟ್ಟಾಗಿರುತ್ತೆ ನೋಡಿ. ಅವಾಗೇನು ಮಾಡಬೇಕಪ್ಪ ಅಂದರೆ, ಅವಾಗೇನು ಮಾಡಬೇಕು, ಲಿಪ್ಪು ತುಂಬ ಒಟ್ಟಾಗಿದೆ ಎಷ್ಟು ಅಂತ ಬೇರೆ ಕ್ರೀಮ್ ಎಲ್ಲ ತಗೊಳೋದು ಅನ್ನೋದಕ್ಕಿಂತ ಈ ಸಕ್ಕರೆ ಮತ್ತು ಜೇನುತುಪ್ಪ ಒಳ್ಳೆಯದು ತುಟಿಗೆ. ನೋಡಿ, ಸ್ವಲ್ಪ ತಗೊಂಡು ನಿಧಾನಕ್ಕೆ ಹಿಂಗೆ ರಬ್ ಮಾಡ್ಕೊಂಬರ್ಬೇಕು. ಸಕ್ಕರೆ ಪುಡಿ ಮಾಡ್ಕೊಂಬಿಟ್ರೆ ಇನ್ನೂ ಒಳ್ಳೆಯದು ನೋಡಿ. ಹೀಗೆ ನಿಧಾನಕ್ಕೆ ರಬ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ನೋಡಿ. ಜೇನುತುಪ್ಪ ತುಟಿಗೆ ತುಂಬ ಒಳ್ಳೆಯದು, ಸ್ಕಿನ್ಗೂ ಅಷ್ಟೇ ತುಂಬ ಒಳ್ಳೆಯದು ನೋಡಿ. ಈ ಥರ ರಬ್ ಮಾಡ್ತಾ ಇದ್ದಾಗ ನೀಟಾಗಿ ಆ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ತಿನ್ನೋಣ ಅನಿಸಿರುತ್ತೆ ಜೇನುತುಪ್ಪ ಅಲ್ವಾ. ಜೇನುತುಪ್ಪ ಅಲ್ವಾ, ತಿನ್ನೋಣ ಅನಿಸ್ತಿರುತ್ತೆ ನೋಡಿ. ಈ ಥರ ರಬ್ ಮಾಡ್ಕೊಂಬಿಡೋಣ ನೀಟಾಗಿ. ಹಂಗೆ ಇಲ್ಲಿ ಈ ಕಡೆ ಮತ್ತು ಈ ಕಡೆನೂ ಸ್ವಲ್ಪ ಬ್ಲ್ಯಾಕ್ ಇರುತ್ತಪ್ಪ ಅವರಿಗೆ, ಅವರು ಅಷ್ಟೇ ಹಿಂಗೆ ರಬ್ ಮಾಡ್ಕೊಂಬಿಟ್ರೆ ಇಷ್ಟೇ. ಡೈಲಿ ಬೆಳಗ್ಗೆ ಮತ್ತು ನೈಟ್ ಈ ಥರ ಸ್ವಲ್ಪ ರಬ್ ಮಾಡ್ಕೊಂಡು ಬಿಟ್ಕೊಂಡ್ಬಿಡಬೇಕು. ನಿಮಗೆ ಗೊತ್ತಾಗುತ್ತೆ. ಡೈಲಿ ಬೆಳಗ್ಗೆ ಸಂಜೆ ನೈಟ್ ಮಲಗೋದಕ್ಕಿಂತ ಸ್ವಲ್ಪ ಮುಂಚೆ ನೀವೇನು ಮಾಡಬೇಕಪ್ಪ ಅಂದರೆ ಈ ಥರ ಹಚ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಂಗೆ ರಬ್ ಮಾಡ್ಕೊಂಬಿಡ್ಬೇಕು. ಒಂದು 10 ನಿಮಿಷ ಹಿಂಗೆ ರಬ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಕೊಂಡು ಆದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ. ಈಗ ನೋಡ್ತಾ ಇದ್ದೀರಾ ನಾನು, ತುಂಬ ಸಾಫ್ಟ್ ಆಗುತ್ತೆ. ಮತ್ತು ಈ ಒರಟಾಗಿ ಆಮೇಲೆ ಇಲ್ಲೆಲ್ಲ ಸ್ಕಿನ್ ಬ್ಯಾಡ್ದಲ್ಲಿರೋ ಡೆಡ್ ಸ್ಕಿನ್ ಇರುತ್ತೆ, ಅದೆಲ್ಲ ಹೋಗುತ್ತೆ. ಇದೇನಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ ಇರುತ್ತೆ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಡೈಲಿ ಈ ಥರ ಹಚ್ಕೊಂಬಿಟ್ಟೆ ಚೆಂದ, ಸ್ಕಿನ್ನು ಚೆನ್ನಾಗಿರುತ್ತೆ. ಆಮೇಲೆ ಬೇಕು ಅಂದರೆ ಫೇಸ್ಗೂ ರಬ್ ಮಾಡ್ಬೋದು. ಇದು ಮುಖಕ್ಕೆ ಚೆನ್ನಾಗಿ ಹಚ್ಕೊಂಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಫೇಸು ತುಂಬ ಸಾಫ್ಟ್ ಆಗುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ಏನೇನು ಹಾಕಬೇಕು, ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಫೇಸ್ ರಬ್ ಮಾಡೋದು ತೋರಿಸ್ತೀನಿ. ಈಗ ತುಟಿ ಮಾತ್ರ ಬ್ಲ್ಯಾಕ್ ಇರೋದು ನೋಡಿ, ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ ಜೇನುತುಪ್ಪಕ್ಕೆ, ತುಂಬ ಸಾಫ್ಟ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗ್ತಾ ಇದೆ. ಒಂದೊಂದು ಸರಿ ಇದನ್ನೇ ಜೆಲ್ ಥರ ಯೂಸ್ ಮಾಡೋಣ ಅನಿಸುತ್ತೆ ನೋಡಿ. ಅಂದರೆ ಜೇನುತುಪ್ಪ ಚೆನ್ನಾಗಿರೋ ಜೇನುತುಪ್ಪ ತಗೋಬೇಕು. ಈಗ ಇದನ್ನಿಷ್ಟು ಸಹ ನಾನು ರಬ್ ಮಾಡಿಬಿಡ್ತೀನಿ ನೋಡಿ. ನೀಟಾಗಿ ತೆಕ್ಕೊಳ್ಳೋಣ, ತೊಳೆಯೋದೇನು ಬೇಡ, ನೀರಲ್ಲಿ ಬಟ್ಟೆಲ್ಲೇ ವಾಶ್ ಮಾಡ್ಕೊಂಡ್ರೆ ಸಾಕು ನೋಡಿ, ಎಷ್ಟು ಕೆಂಪಗಾಗುತ್ತೆ. ನಂತರ ನಾವು ಇದೊಂದೇ ಯೂಸ್ ಮಾಡೋದು ಬೇಡ, ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಮ್ದು ಈ ಥರ ಆದಾಗ ಏನು ಮಾಡಬೇಕು, ಎಲ್ಲ ಥರ ಮಾಯ್ಶ್ಚರೈಸರ್ಗಳನ್ನ ಹಚ್ಚಿ ಬೇಜಾರಾಗುತ್ತೆ. ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ. ಇದಾದಮೇಲೆ ನೀಟಾಗಿ ಒರೆಸ್ಕೊಂಡಿರ್ತೀರ ನೋಡಿ, ನೈಟ್ ಏನು ಮಾಡಬೇಕಪ್ಪ ಅಂದರೆ, ಈಗ ಜೇನುತುಪ್ಪದಲ್ಲಿ ಎಲ್ಲ ಸ್ಕ್ರಬ್ ಮಾಡ್ಕೊಂಡು ನೈಟ್ ಬಿಟ್ಕೊಂಡಿದ್ದೀನಿ. ಈಗ ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ವಾಶ್ ಮಾಡಿರ್ತೀನಿ ನೋಡಿ. ಇವೆರಡು, ಇದು ಹರ್ಬಲ್ ಲಿಪ್ ಪ್ಲಮ್ ಅಂತ ಸ್ಟ್ರಾಬೆರಿದು, ಬರೀ 10 ರೂಪೀಸು. ಇದಾದರೂ ಓಕೆ. ಇನ್ನು ಬಯೋಲೈನ್ ಇದು ಅಷ್ಟೇ 10 ರೂಪಾಯಿಂದು. ಇವೆರಡೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ.
ಇದು ಸಾಫ್ಟಾಗೂ ಇರುತ್ತೆ, ಚೆನ್ನಾಗಿ ಬರುತ್ತೆ, ಜೆಲ್ಲಿ ಥರ ಲಿಫ್ಟಿಕ್ ಥರ ಯೂಸ್ ಮಾಡ್ಬೋದು. ಇದು ನೀವು ನೈಟ್ ಹೊತ್ತು ಈಗ ಈ ಜೇನುತುಪ್ಪ ಮತ್ತು ಸಕ್ಕರೆನೆಲ್ಲ ತೆಗೆದಿರ್ತೀರ ನೋಡಿ, ಆವಾಗ ಸ್ವಲ್ಪನ ಈ ಥರ ಹಚ್ಕೊಂಡ್ಬಿಟ್ಟು ಮಲಿಕಬೇಕು. ಇದು ನೈಟ್ ಹೊತ್ತು ನೋಡಿ. ಇದು ಪೆಟ್ರೋಲಿಯಂ ಜೆಲ್ ಇರೋದ್ರಿಂದ ನಮ್ಮ ಲಿಪ್ ಖಾರ ಆಯಿತು, ಅಕಸ್ಮಾತ್ ಮಿಸ್ ಆಗಿ ಏನಾದ್ರು ಬಾಳಿಕೆ ಹೋದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಇವೆರಡು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ನನ್ನ ಫ್ರೆಂಡ್ಸ್, ನನಗೂ ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇದು ಮಚ್ಚೆ, ಇದು ಬ್ಲ್ಯಾಕ್ ಆಗಿಲ್ಲ, ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು. ಏನು ಮಾಡೋದು, ನಾನು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನೆಲ್ಲ ತಗೊಂಡು ನೋಡಿದೆ, ಏನೂ ವರ್ಕ್ ಆಗಲಿಲ್ಲ. ಆವಾಗ ಅವ್ರು ಹೇಳಿದರು, ಇವೆರಡರಲ್ಲಿ ಯಾವ್ದು ನಿನಗೆ ಸೆಟ್ ಆಗುತ್ತೆ ಅದನ್ನು ನೋಡಿ ಹಚ್ಕ ಅಂತ. ಇವೆರಡರಲ್ಲಿ ಎರಡು ಚೆನ್ನಾಗಿ ಸೆಟ್ ಆಗಿದೆ, ಬಟ್ ಇದು ಚೆನ್ನಾಗಿ ಸೆಟ್ ಆಗಿದೆ ನನಗೆ. ಬಯೋಲೈನ್ ಇದು ತುಂಬ ಚೆನ್ನಾಗಿ ಒಡೆದಿರೋ ತುಟಿನೆಲ್ಲ ಬೇಗ ಕ್ಲೀನ್ ಮಾಡುತ್ತೆ, ಒಂದು 2-3 ದಿನದಲ್ಲಿ ಕ್ಲೀನ್ ಮಾಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಕಡಿಮೆ ಕಾಸ್ಟ್ ಅಂತ ಅಂತೀವಷ್ಟೇ, ಬಟ್ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದು ಬಯೋಲಿನ್ನು. ಇದನ್ನ ಹಚ್ಕೊಂಡು ನೈಟ್ ಮಲಿಕೊಂಬಿಡಿ. ಮತ್ತು ಬೆಳಗ್ಗೆ ಮಾರ್ನಿಂಗು ನೀವು ಏನಾದ್ರು ಹೊರಗಡೆ ಹೋಗ್ಬೇಕಾದ್ರೆ ಸಾಫ್ಟಾಗಿ ಶೈನಿ ಕಾಣಬೇಕು ಅಂದರೆ ಇದನ್ನು ಹಚ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಲಿಫ್ಟ್ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ. ತುಂಬ ಚೆನ್ನಾಗಿದೆ. ಇವೆರಡನ್ನೂ ಯೂಸ್ ಮಾಡಿ. ಆಮೇಲೆ ನೀವು ಲಿಫ್ಟಿಗೆ ಡೈಲಿ ಹಚ್ತಿದ್ದೀರಾ ಅಂದರೆ, ಈಗ ಲಿಫ್ಟಿಕಲ್ಲಿ ಕೆಮಿಕಲ್ ಇರುತ್ತೆ ನೋಡಿ, ಹಂಗಾಗಿ ಇದನ್ನು ಹಚ್ಚಿ ಈ ಥರ ಹಚ್ಚುತ್ತೀರ. ಹಚ್ಚಾದ್ಮೇಲೆ ಒಂದು ಕಾಟನ್ ತಗೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಅಲ್ಲ, ಸುಮ್ಮನೆ ಹಿಂಗನ್ಬಿಟ್ಟು ಇದ್ರ ಮೇಲೆ ಲಿಫ್ಟಿಕ್, ನೀವು ಯಾವ್ದಾರ ಲಿಫ್ಟಿಕ್ ಇಲ್ಲಿ ಹಚ್ಚಿ. ನಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಅಂದರೆ ಸೈಡ್ ಎಫೆಕ್ಟ್ ಆಗಲ್ಲ ನೋಡಿ. ಎಷ್ಟು ಶೈನಿಂಗ್ ಇದೆ ಅಲ್ವಾ? ಹಾಗಾಗಿ ಯೂಸ್ ಮಾಡಿ. ಲಿಫ್ಟಿಕ್ ಹಚ್ಚೋರು ಅಷ್ಟೇ, ಫಸ್ಟ್ ಇದನ್ನು ಹಚ್ಚಿಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಹಚ್ಚಿ. ಶೈನಿಂಗು ಥರ ಇರುತ್ತೆ, ಮತ್ತು ಜಾಸ್ತಿ ಹೊತ್ತೂ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗುತ್ತೆ. ಯಾವುದೇ ಲಿಫ್ಟಿಕ್ ಹಚ್ಚಿರೂ ಅಷ್ಟೇ ನೀವು ಇದನ್ನು ಹಚ್ಚಿ ಫಸ್ಟ್. ಯಾಕೆಂದರೆ ನಮ್ಮ ಲಿಪ್ಪಿಗಾರ ಆಯಿತು, ಈಗ ಲಿಫ್ಟಿಗೆ ತುಂಬ ಕೆಮಿಕಲ್ ಇದೆ, ಹಚ್ಬೇಡಿ ಅಂತಾರೆ ನೋಡಿ. ಬಟ್ ಏನು ಮಾಡೋಕ್ಕಲ್ಲ, ಹೆಣ್ಮಕ್ಳಿಗೆ ಲಿಫ್ಟಿಕ್ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ. ಹಾಗೇನು ಮಾಡಬೇಕು ಅಂದರೆ ಈ ಥರ ಪೆಟ್ರೋಲಿಯಂ ಜೆಲ್ ಅಂದರೆ ಈ ಬಯೋಲಿನ್ ಹಚ್ಚಿಬಿಟ್ಟು ಆಮೇಲೆ ಲಿಫ್ಟಿಕ್ ಹಚ್ಚಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇದು ಚೆನ್ನಾಗಿರುತ್ತೆ. ಇದು ಸ್ಟ್ರಾಬೆರಿ ಇರುತ್ತೆ. ಈಗ ಒಬ್ಬೊಬ್ಬರು ಮಕ್ಳುಗಳಿಗೆ ಲಿಫ್ಟಿಕ್ ಹಚ್ಚುತ್ತಾರೆ. ಅವ್ರು ಯಾವತ್ತೂ ಮಕ್ಕಳಿಗೆ ಡೈರೆಕ್ಟಾಗಿ ಲಿಫ್ಟಿಕ್ ಹಚ್ಚಬೇಡಿ. ಹೆಣ್ಮಕ್ಳುಗಳಿಗೆ ಫಂಕ್ಷನ್ಸ್ಗಳಿಗೆ ಲಿಫ್ಟಿಕ್ ತಿದ್ದುಬಿಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಏನಾದರೂ ತಿನ್ಬೇಕಾದ್ರೆ ನಾಲ್ಗೆಲೆಲ್ಲ ಹಿಂಗೆ ಅನ್ಕೊಳ್ಳೋದು, ಅಲ್ಲಿಗೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಯಾವ ಮಕ್ಳಿಗೆ ಹಚ್ಬೇಕಾದ್ರೂ ಅಷ್ಟೇ ಇದನ್ನು ಹಚ್ಚಿಬಿಡಿ. ಇದು ಬೆಸ್ಟ್. ಇದು ಅರ್ಬಲ್ ಲಿಪ್ದು 10 ರೂಪಾಯಿ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ಹಚ್ಚುತ್ತಿರ್ತಾಯಿರಿ. ಇದು ಹಚ್ಚಿ ನೋಡ್ತೀನಿ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮಕ್ಕಳಿಗೆ ಲಿಫ್ಟಿಕ್ ಹಚ್ಚೋರು ಇದನ್ನ ಹಚ್ಚಿ. ನಾನೊಂದ್ಸರಿ 200-300 ರೂಪಾಯಿಂದೆಲ್ಲ ತಂದು ಹಚ್ಚಿ ನೋಡಿದ್ದೀನಿ. ಹಚ್ಚಿದಾಗ ಸಾಫ್ಟ್ ಆಗೋದು, ಬಟ್ ಹಚ್ಚಾದ್ಮೇಲೆ ತುಂಬ ರಫ್ ಆಗೋದು, ಬ್ಲ್ಯಾಕ್ ಆಗೋದು ಎಲ್ಲ ಆಗಿದೆ. ಎಲ್ಲ ಥರ ಪ್ರಾಡಕ್ಟು ಯೂಸ್ ಮಾಡಿದ್ದೀನಿ ಕಾಸ್ಟ್ಲಿದು, ಆದರೆ ಯಾವುದೂ ವರ್ಕ್ ಮಾಡಿಲ್ಲ ನೋಡಿ. ಇವೆರಡು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ವಾವ್, ಸಖತ್ತಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ಇವೆರಡು ಅಷ್ಟೇ, ಇವೆರಡನ್ನೂ ಯೂಸ್ ಮಾಡಿ ನೋಡಿ. ಮಕ್ಕಳಿಗೆ ಮಾತ್ರ ಇದನ್ನೇ ಹಚ್ಚಿ, ಚೆನ್ನಾಗಿರುತ್ತೆ. ಸ್ಟ್ರಾಬೆರಿದಲ್ವ, ಹಚ್ಚಿಸ್ಕೊತಾರೆ ನೋಡಿ. ಎಷ್ಟು ಚೆನ್ನಾಗಿ ಶೈನ್ ಕಾಣ್ತಿದೆ. ಯಾವುದೇ ಲಿಫ್ಟಿಕ್ಕೇ ಬೇಡ, ಅಷ್ಟು ಚೆನ್ನಾಗಿದೆ. ಖಂಡಿತ ಇದು ಯೂಸ್ ಆಗುತ್ತೆ. ಯಾರ್ಯಾರಿಗೆ ಲಿಫ್ಟಿಕ್ ಅಲ್ಲ, ಲಿಪ್ಪು ಬ್ಲ್ಯಾಕ್ ಆಗಿರುತ್ತೆ ಮತ್ತು ರಫ್ ಆಗಿರುತ್ತೆ, ಹೊಡೆದಂಗೆ ಇರುತ್ತೆ, ಅವ್ರಿಗೆಲ್ಲ 1-2-3 ದಿನದಲ್ಲಿ ಇದು ವರ್ಕ್ ಮಾಡುತ್ತೆ, ತೋರಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ವಾವ್, ಚೆನ್ನಾಗಿದೆ ಅಂತ. ಯೂಸ್ ಮಾಡ್ತಿರ್ತಾರೆ ಆಲ್ಮೋಸ್ಟ್, ಅವ್ರಿಗೆಲ್ಲ ಗೊತ್ತಾಗುತ್ತೆ. ಈಗ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು, ಬಯೋಲಿನ. ಇದನ್ನು ಯೂಸ್ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಯೂಸ್ ಮಾಡಿ ಆದಮೇಲೆ ರಿಸಲ್ಟ್ ಏನು ಬಂತು ಅಂತ ಕಾಮೆಂಟ್ ಮಾಡಿ. ಹಿಂಗೆ ಇನ್ನೂ ಟಿಪ್ಸ್ಗಳು ಬೇಕು, ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ. ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ, ದೊಡ್ಡವ್ರ ಹತ್ರ,
ಮತ್ತು ಅಮ್ಮ ಅದಿರೆಲ್ಲ ಇರ್ತಾರೆ ನೋಡಿ, ಅವ್ರಗಳ ಹತ್ರ ಸಜೆಷನ್ ತಗೊತೀನಿ. ಏಕೆಂದರೆ ಅವ್ರು ತುಂಬ ಯೂಸ್ ಮಾಡಿರ್ತಾರೆ ಇವೆಲ್ಲ ಹಳೇ ಮೊದಲಿಂದಲೂ ಬಂದಿರೋ ಪ್ರಾಡಕ್ಟ್ಗಳಿವು. ನಾವು ಈಗ ಹಂಗಂತೀವಿ ಅಷ್ಟೇ, ನಮ್ಮ ಅಮ್ಮದಿರು ಇವೆಲ್ಲ ಯೂಸ್ ಮಾಡಿ ಬಿಟ್ಟಿರೋದು ನೋಡಿ. ಅವ್ರನ್ನೆಲ್ಲ ಕೇಳ್ತೀವಿ, ಮತ್ತು ನಾನು ಯೂಸ್ ಮಾಡಿ ನೋಡೇ ಹೇಳ್ತಿರೋದು. ಸುಮ್ಮನೆ ಅವ್ರು ಯಾರೋ ಹೇಳ್ಬಿಟ್ರು ಅಂತ ಹೇಳ್ತಿಲ್ಲ. ಇದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ತುಂಬ ಬ್ಲಾಕ್ ಆಗಿತ್ತು. ಯಾವುದೋ ಒಂದು ಪ್ರಾಡಕ್ಟ್ ತಂದುಬಿಟ್ಟು ಒಂದು ವಾರ ಹಚ್ಚಿದ್ಕೆ ತುಟಿ ನೋಡೋಕ್ಕಾಗಲಿಲ್ಲ, ಹಂಗಾಗ್ಬಿಡ್ತು. ಏನಪ್ಪ ಮಾಡೋದು, ಇಷ್ಟೊಂದು ಬ್ಲ್ಯಾಕ್ ಆಗೈತೆ, ಯಾವಾಗಲೂ ಲಿಫ್ಟಿಗೆ ಹಚ್ಚೋಕ್ಕಾಗುತ್ತಾ? ಆಗಲ್ಲ. ಇಷ್ಟೊಂದು ಬ್ಲ್ಯಾಕ್ ಆಯಿತು ಅಂತ ನೋಡಿದಾಗ ಅವಾಗ ಇದನ್ನ ಹಚ್ಚಿದಾಗ ಒಂದು 2-3 ದಿನದಲ್ಲೇ ರಿಸಲ್ಟ್ ಕೊಟ್ಬಿಡ್ತು. ಆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡ್ತು. ಇಲ್ಲಿಲ್ಲೇ ಬ್ಲ್ಯಾಕ್ ಆಗಿತ್ತು. ಆವಾಗ ಅದೆಲ್ಲ ನೀಟಾಗಿ ರಿಮೂವ್ ಆಗಿ ಎಷ್ಟು ಶೈನ್ ಆಗಿದೆ ನೋಡಿ. ನಾನು ಇದನ್ನು ನೈಟು ಮತ್ತು ಬೆಳಗ್ಗೆ 2 ಟೈಮು ಯೂಸ್ ಮಾಡ್ತೀನಿ. ಮತ್ತು ಒಂದು ವಾರಕ್ಕೆ 3 ಸರಿ ಆ ಥರ ಸಕ್ಕರೆ ಮತ್ತು ಜೇನುತುಪ್ಪನ ಸ್ಕ್ರಬ್ ಮಾಡ್ಕೋಬೇಕು. ತುಂಬ ಸಾಫ್ಟ್ ಆಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಲಿಪ್ಪು. ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಒಳ್ಳೆ. ಹಂಗಾಗಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಅನುಭವ ಆಗಿರೋದನ್ನ ನಿಮಗೆ ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆದರೆ ಗೊತ್ತಾನೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆಗೇ ಆಗುತ್ತೆ. ನಿಮ್ಮ ಎಲ್ಲರೂ ಪಕ್ಕದಲ್ಲಿ ನಿಮ್ಮ ಮನೆಗಳ ಹತ್ರ ಸ್ಟೋರ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅಂಗಡಿಗಳ ಹತ್ರ ಸಿಗ್ತಿದೆ ಅಂತ ತಗೊಂಬಂದು ಹಚ್ಚಬೇಡಿ. ಫಸ್ಟು ಡೇಟ್ ನೋಡಿ, ಎಕ್ಸ್ಪೈರಿ ಡೇಟ್ ಇರುತ್ತೆ ಮೇಯ್ನು, ಅವನು ನೋಡಬೇಕು. ಯಾವುದೇ ಆಯಿತು ನಾವು ಯಾವ ಪ್ರಾಡಕ್ಟ್ ಆಯಿತು ಸುಮ್ಮನೆ ತಗೊಂಬಂದು ಹಚ್ಬಾರ್ದು. ಏಕೆಂದ್ರೆ ಈಗ ನಾವು ಹೇಳಿದ್ದೀವಿ ಅಂತ ಹೋಗಿ ಸುಮ್ಮನೆ ತಗೊಂಬಂದು ಹಚ್ಕೊಂಬಿಡ್ತಾರಪ್ಪ. ಆವಾಗ ಇದು ಎಕ್ಸ್ಪೈರಿ ಆಗಿರ್ತವೆ ಇಂಥವು, ಆಲ್ಮೋಸ್ಟ್ ಎಕ್ಸ್ಪೈರಿ ಆಗಿರ್ತವೆ. ಎಷ್ಟೋ ಜನ ಗೊತ್ತಿರಲ್ಲ ನೋಡಿ, ಯಾವ್ರಿಗೂ ಗೊತ್ತಿರಲ್ಲ, ಮಾರೋರಿಗೂ ನೋಡಿರಲ್ಲ ಅವ್ರೇನು ಡೇಟು, ಅವಾಗ ಕೊಟ್ಬಿಡ್ತಾರೆ. ನೀವು ತಂದು ಹಚ್ಕೊಂಡಾಗ ಇಲ್ಲೆಲ್ಲ ಇನ್ನೂ ಎಕ್ಸ್ಟ್ರಾಸ್ ಏನಾದ್ರು ಬ್ಲ್ಯಾಕ್ ಆಗೋದು, ಇಲ್ಲೆಲ್ಲ ಹೊಡೆದೋಗೋದು ಆದರೆ ಕಷ್ಟ ಆಗುತ್ತೆ. ಹಂಗಾಗಿ ಎಕ್ಸ್ಪೈರಿ ಡೇಟ್ ನೋಡಿ, ಫಸ್ಟ್ ಎಕ್ಸ್ಪೈರಿ ಡೇಟ್ ನೋಡಿ ಯೂಸ್ ಮಾಡ್ಬೋದು. ನನಗಿದ್ದಾಗ ನೀವು ಒಂದು 2-3 ದಿನ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಬರುತ್ತೆ. ಅವಾಗ ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ. ನನಗೆ ಗೊತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಯಾರ್ಯಾರು ವಿಡಿಯೋ ನೋಡ್ತೀರಾ ಅವ್ರಿಗೆ ನೀವೇ ಕಾಮೆಂಟ್ ಮಾಡ್ತೀರಾ, ವಾವ್ ತುಂಬ ಚೆನ್ನಾಗಿದೆ. ತುಂಬ ಕಾಸ್ಟ್ಲಿ ಕೊಟ್ಟು ತಂದು ವೇಸ್ಟ್ ಮಾಡೋದಕ್ಕಿಂತ ಕಡಿಮೆ ರೇಟಲ್ಲೇ ಆರೋಗ್ಯವಾಗಿರೋ ಅಂಥದ್ದನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಹೆಲ್ತಿಗೂ ಒಳ್ಳೆಯದು. ಇದು ಅಷ್ಟೇ, ಫಾರ್ಮಸಿಯಿಂದ ಸರ್ಟಿಫಿಕೇಟ್ ಬಂದಿರೋದು ಇದು ಬಯೋಲಿನ್ನು. ಮತ್ತು ಇದು ಹರ್ಬಲ್ಲು. ಚಿಕ್ಕ ಮಕ್ಕಳಿಂದಲೂ ಸಹ ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಬಿಟ್ಬಿಟ್ಟಿದ್ದು ಆದರೆ ಇತ್ತೀಚೆಗೆ ಕಡಿಮೆ ರೇಟಲ್ವಾ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದು. ಬಟ್ ಇದ್ರ ರಿಸಲ್ಟ್ ಗೊತ್ತಿತ್ತು, ಅದೇ ಬಿಟ್ಟಿದ್ದು. ಈಗ ಕಾಸ್ಟ್ಲಿದು ಸಿಂಪಲಾಗಿ ಹಿಂಗೆ ಹಚ್ಕೊಂಡು ಹೋಗ್ಬಿಡೋಣ ಅಂತ ತಗೊಂಬರಿವು. ಬಟ್ ಇದು ತುಂಬ ಚೆನ್ನಾಗಿದೆ. ಇವೆರಡು ತಗೊಳ್ಳಿ. ಅಟ್ಲೀಸ್ಟ್ ಇದು ತಗೊಂಡಿರ್ತೀರ ಇಲ್ವೋ ಗೊತ್ತಿಲ್ಲ, ಇದನ್ನಂತೂ ತಗೊಂಬಿಡಿ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತಿದ್ದು. ಯಾರ್ಯಾರಿಗೆ ಸ್ಕಿನ್ನು ಅಲ್ಲ ಇದು ಲಿಪ್ ಸ್ಕಿನ್ನು ಒಡೆದೋಗೈತೆ ಮತ್ತು ತುಂಬ ಬ್ಲ್ಯಾಕ್ ಇದೆ ನೋಡೋಕ್ಕಾಗ್ತಿಲ್ಲ ಅನ್ನೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬೆಳಗ್ಗೆ ಸಂಜೆ ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಆಮೇಲೆ ಲಿಫ್ಟಿಗೆ ಹಚ್ಬೇಕಾದ್ರೂ ಅಷ್ಟೇ ಮರಿಬೇಡಿ ಇದನ್ನು ಹಚ್ಚೋದ. ವಿಡಿಯೋ ಇಷ್ಟ ಆಗ್ತದೆ ತಾನೆ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.